ಪಾಪಿಗಳಿಗೆ ಪುನರ್ಜನ್ಮ ಕಡ್ಡಾಯನ? ಪಾಪಿಗಳಷ್ಟೇ ಅಲ್ಲ, ಪುಣ್ಯವಂತರೂ ಕೂಡ ಮರುಜನ್ಮ ತಗೊಳ್ಳೇಬೇಕು. ಕಾರಣ ಅವರಿಗೆ ಮುಕ್ತಿ ಸಿಕ್ಕಿಲ್ಲ, ಅವರು ಸ್ವಂತ ಮನೆಗೆ ಹೋಗಲಿಲ್ಲ, ಅವ್ರಿಗೆ ಸ್ವಂತ ಮನೆ ಗೊತ್ತಾಗಲೂ ಇಲ್ಲ, ಮಾಲೀಕನೂ ಕೂಡ ಗೊತ್ತಾಗಲಿಲ್ಲ. ಆ ಸ್ವರ್ಗದ ಮಾಲೀಕ, ಆ ನಿರಾಕಾರ ಪರಮಾತ್ಮ ಶಿವ, ಆ ಸ್ವರ್ಗದ ಮಾಲೀಕ, ಅವನ ಪರಿಚಯ ಆಗಲೂ ಇಲ್ಲ, ಸ್ವರ್ಗದ ದಾರಿ ನಮಗೆ ತಿಳಿಲೂ ಇಲ್ಲ, ಪಾಪಕರ್ಮಗಳನ್ನು ಕಳ್ಕೊಳ್ಳುವಂತಹ ಯೋಗ ನಮಗೆ ಬರಲೂ ಇಲ್ಲ. ಎಲ್ಲೋ ಒಂದು ಚೂರೋ ಪಾರೋ ಪುಣ್ಯ ಮಾಡಿದ್ವಿ, ಒಂದಷ್ಟು ಜಾಸ್ತಿ ಪಾಪ ಮಾಡಿದ್ವಿ, ನಮಗೆ ಯಾರೂ ಕೂಡ ಮುಕ್ತಿ ಮಾರ್ಗವನ್ನು ತೋರಿಸಲೇ ಇಲ್ಲ. ಸತ್ಯ ಅಸತ್ಯಗಳನ್ನು, ಪಾಪ ಪುಣ್ಯಗಳನ್ನು, ಧರ್ಮ ಕರ್ಮಗಳನ್ನು ವಿಭಾಗ ಮಾಡಿ ನಮಗೆ ಯಾರೂ ಹೇಳಲೇ ಇಲ್ಲ. ಎಲ್ಲವನ್ನೂ ಕೂಡ ನಾವು ಒಟ್ಟೊಟ್ಟಿಗೆ ಮಾಡಿಕೊಂಡು ಬಂದ್ವಿ. ನಮ್ಮ ಜೀವನ ಹೆಂಗೆ ಅಂತಂದರೆ, ನಮ್ಮ ಹಂದಿಗಳಿಗೂ ಈ ನಮ್ಮ ಮಂದಿಗಳಿಗೂ ಏನು ವ್ಯತ್ಯಾಸ ಇಲ್ಲದಂಗೆ ನಾವು ಬದುಕ್ತಾ ಇದ್ದೀವಿ. ಆ ಹಂದಿಗಳಿಗೂ ಸ್ವಂತ ಮನೆ ಇದೆ ಅಂದರೆ ಯಾರೋ ಮಾಲೀಕ ಇದ್ದಾನೆ, ಅಲ್ಲಿ ಹೋಗಿ ಮಲ್ಕೋತವೆ. ನಮಗೂ ಒಂದು ಸ್ವಂತ ಮನೆ ಇದೆ, ಅವು ಏನೇನೋ ತಿಂದ್ಕೊಂಡು ಹೆಂಗಂಗೋ ಇರ್ತವೆ, ನಾವು ಏನೇನೋ ತಿಂದ್ಕೊಂಡು ಹೆಂಗಂಗೋ ಇರ್ತೀವಿ. ಹೀಗಾಗಿ ನಮ್ಮ ಮಂದಿಗೂ ನಮ್ಮ ಹಂದಿಗಳಿಗೂ ಏನು ವ್ಯತ್ಯಾಸ ಇಲ್ಲ. ಈ ಥರ ಬಾಳಿ ಬದುಕಿ ನಾನು ಮುಕ್ತಿ ಪಡ್ಕೊಳ್ಬೇಕು, ನಾನು ಶಿವಲೋಕಕ್ಕೆ ಹೋಗಬೇಕು, ನನಗೆ ಸ್ವರ್ಗ ಸಿಕ್ಕಬೇಕು, ಇದೇ ಜನ್ಮ ಕಡೆ ಆಗಬೇಕು ಅಂತಂದರೆ ಎಲ್ಲಿಂದ ಆಗುತ್ತೆ? ಸಾಧ್ಯನೇ ಇಲ್ಲ. ಹೀಗಾಗಿ ನಾವೆಲ್ಲರೂ ಕೂಡ ಪಾಪಿಗಳು, ಅಲ್ಪ ಸ್ವಲ್ಪ ಪುಣ್ಯ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಪುನರ್ಜನ್ಮ ತಗೊಳ್ತೀವಿ. ಸ್ವಲ್ಪ ಪುಣ್ಯ ಮಾಡಿರೋರು ಏನು ಮಾಡ್ತಾರೆ? ಒಳ್ಳೊಳ್ಳೆ ಮನೆತನಗಳಲ್ಲಿ ಹುಟ್ಟುತ್ತಾರೆ, ಒಳ್ಳೊಳ್ಳೆ ಆಸ್ತಿವಂತರ ಮನೇಲಿ ಹುಟ್ಟುತ್ತಾರೆ, ಒಳ್ಳೊಳ್ಳೆ ಕೀರ್ತಿ ಸಂಪಾದನೆ ಮಾಡಿರೋವಂಥವ್ರ ಮನೆಯಲ್ಲಿ ಹುಟ್ಟುತ್ತಾರೆ, ಸ್ವಾಮೀಜಿಗಳಾಗಿ ಹುಟ್ಟುತ್ತಾರೆ, ಅಥವಾ ಇನ್ಯಾವುದೋ ಒಂದು ಸಾಧು ಸತ್ಪುರುಷರಾಗಿ ಹುಟ್ಟುತ್ತಾರೆ, ಒಳ್ಳೆಯ ಹೆಸರು ಮಾಡ್ತಾರೆ. ಯಾಕೆಂದರೆ ಅವ್ರದ್ದು ಕರ್ಮ ಕಡಿಮೆ ಇರ್ತದೆ, ಪಾಪ ಪುಣ್ಯ ಜಾಸ್ತಿ ಇರ್ತದೆ. ಇನ್ನು ಹೆಚ್ಚು ಪಾಪ ಮಾಡಿರ್ತಕ್ಕಂಥವನು ಕೆಟ್ಟ ಸಂಸ್ಕಾರದಲ್ಲಿ ಹುಡ್ತಾನೆ, ತುಂಬ ಬಡತನದಲ್ಲಿರ್ತಕ್ಕಂಥ ತಂದೆ ತಾಯಿ ಹೊಟ್ಟೆಲ್ಲಿ ಹುಡ್ತಾನೆ, ಅಥವಾ ಹ್ಯಾಂಡಿಕ್ಯಾಪ್ಟಾಗೆ ಹುಡ್ತಾನೆ ಅಂತ ತಿಳ್ಕೊಳ್ಳೋಣ, ಅಥವಾ ಇನ್ಯಾವುದೋ ಒಂದು ನಿಕೃಷ್ಟವಾಗಿ ಹುಡ್ತಾನೆ. ಇದು ಯಾರನ್ನೂ ಬಿಡುವಂಥದ್ದಲ್ಲ. ಕೆಲವರು ಉಡಾಫೆ ಮಾತಾಡ್ತಾರೆ, ಪುನರ್ಜನ್ಮನೇ ಇಲ್ಲ. ನೀವು ನೋಡಿದ್ದೀರೋ? ಹೋಗಿ ಬಂದಿರೋರು ಹೇಳ್ರಿ, ಯಾರು ಕೈಲಾಸಕ್ಕೆ ಹೋಗಿ ಬಂದವ್ರೆ, ಯಾರು ಸ್ವರ್ಗಕ್ಕೆ ಹೋಗಿ ಬಂದವ್ರೆ, ಹೋಗಿ ಬಂದಿರೋ ನಾನು ಹೋಗಿ ಬಂದಿದ್ದೀನಿ ಅಂತ ಹೇಳಿದಾರಾ? ಪ್ರೂಫ್ ಐತಾ? ಇಲ್ದಿದ್ದವೆಲ್ಲ ಮಾತಾಡ್ತೀರಾ? ಯಾವ ಸ್ವರ್ಗನೂ ಇಲ್ಲ, ಯಾವ ನರಕನೂ ಇಲ್ಲ, ಯಾವ ಪಾಪ ಪುಣ್ಯನೂ ಇಲ್ಲ, ಯಾವ ಪುನರ್ಜನ್ಮನೂ ಇಲ್ಲ. ಆ ಥರ ಮಾತಾಡೋರಿಗೆ ಯಾರೂ ಉತ್ತರ ಕೊಡಲಿಕ್ಕಾಗೋದಿಲ್ಲ. ಒಂದು ಟೈಮಲ್ಲಿ ನಾವು ಕೂಡ ಹಾಗಿದ್ದವರೇ. ಏನೋ ಒಂದು ದೇವರ ಇಚ್ಛೆ ಅಥವಾ ನಾವು ಮಾಡಿದ ಪುಣ್ಯ, ಈ ಬಸವಾದಿ ಶಿವಶರಣರ ತತ್ವಗಳಿಂದ ಇವೆಲ್ಲವನ್ನು ನಂಬಬೇಕಾಗಿ ಬಂತು. ಬರೀ ನಾವಷ್ಟೇ ಅಲ್ಲ, ಅಥವಾ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಧರ್ಮಗಳು, ಧರ್ಮಗ್ರಂಥಗಳು ಎಲ್ಲವೂ ಕೂಡ ಪಾಪ ಪುಣ್ಯಗಳನ್ನು, ಸ್ವರ್ಗ ನರಕಗಳನ್ನು, ಪುನರ್ಜನ್ಮವನ್ನು ಹೇಳಿದ್ದಾವೆ. ಎಷ್ಟೋ ಮಕ್ಕಳು ಹುಟ್ಟಿದಾಗ ಸುಮಾರು 7-8 ವರ್ಷದವರೆಗೂ ಹಿಂದಿನ ಜನ್ಮದ ವಿಚಾರಗಳನ್ನು ಹೇಳಿದ್ದಾವೆ. ನಾನು ಇಂಥ ಕಡೆ ಹುಟ್ಟಿದ್ದೆ ಹಿಂದಿನ ಜನ್ಮದಲ್ಲಿ, ಈ ಥರ ಎಲ್ಲ ಅಲ್ಲಿ ಎಲ್ಲ ಪ್ರೂಫ್ ಹೇಳ್ತವೆ. ಆ ಹೋಗಿ ನೋಡಿದಾಗ ಅದು ಕರೆಕ್ಟಾಗಿರ್ತದೆ, ಆದರೆ ಸ್ವಲ್ಪ ದಿನಕ್ಕೆ ಅವು ಮರ್ತೋಗ್ಬಿಡ್ತವೆ. ಇದೆಲ್ಲವೂ ಕೂಡ ಉದಾಹರಣೆಗಳಾಗಿ ಹುಟ್ಟಿದವೆ, ಬೆಳೆದಿದ್ದಾವೆ, ಎಲ್ಲವನ್ನು ನೋಡಿದ್ದೀವಿ ನಾವು. ಆದ್ರೂ ಕೂಡ ನಾವು ಎಲ್ಲೋ ಒಂದು ಕಡೆ ದುರಹಂಕಾರ ಜಾಸ್ತಿಯಾಗಿ ನಮಗೆ ಅಹಂಕಾರದಿಂದ ನಾವು ಆ ಮದದಿಂದ ಮಾತಾಡ್ತೀವಿ. ದೇವರೇ ಇಲ್ಲ, ಸ್ವರ್ಗನೇ ಇಲ್ಲ, ಎಲ್ಲ ಇಲ್ಲೇ ನಾವು ಅನುಭವಿಸ್ಬೇಕು ಅಂತಾರೆ ಕೆಲವರು. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಎಲ್ಲ ನಾವು ಇಲ್ಲೇ ಅನುಭವಿಸ್ಬೇಕು ಅಂತಾರೆ. ಆದರೆ ಅಂಥವ್ರ ಹತ್ರ ತರ್ಕ ಮಾಡಲಿಕ್ಕೆ ಹೋಗಬಾರ್ದು. ಯಾರಿಗೆ ದೇವರ ಮೇಲೆ ನಂಬಿಕೆ ಇದೆ, ಯಾರಿಗೆ ತತ್ವಗಳ ಶಿವತತ್ವದ ಮೇಲೆ ನಂಬಿಕೆ ಇದೆ, ಯಾರಿಗೆ ಭಕ್ತಿ ಇದೆ, ಯಾರಿಗೆ ಜ್ಞಾನ ಇದೆ,
ಯಾರಿಗೆ ಅರಿವಿದೆ ಅಂಥವ್ರ ಹತ್ರ ಮಾತ್ರ ನಾವು ಮಾತಾಡಬೇಕಾಗುತ್ತೆ. ಇಲ್ಲಿ ಬಸವಣ್ಣನವರು ಅಂಥ ಮಹಾತ್ಮರು, ಅಂಥ ಯೋಗಿಗಳವರು. ಅವರೂ ಕೂಡ ತಮ್ಮ ವಚನದಲ್ಲಿ ಹೇಳ್ತಾರೆ, ಅವರು ಎಷ್ಟು ಜನ್ಮ ಎತ್ತಿ ಬಂದಿದ್ದರು ಅನ್ನುವಂಥದ್ದನ್ನು ಹೇಳ್ತಾರೆ. ಯಾಕಂದರೆ ಅವರು ತ್ರಿಕಾಲ ಜ್ಞಾನಿಗಳು. ಅಲ್ಲಮ ಪ್ರಭುಗಳು ಹೇಳ್ತಾರೆ ಅವರು ಎಷ್ಟು ಜನ್ಮದಲ್ಲಿ ಹುಟ್ಟಿ ಬಂದಿದ್ದರು ಅಂತ, ಯಾವ ಜನ್ಮದಲ್ಲಿ ಏನಾಗಿದ್ದರು ಅಂತ ಹೇಳ್ತಾರೆ. ಈಗ ಅನೇಕ ದಾರ್ಶನಿಕರು, ತತ್ವಜ್ಞಾನಿಗಳು ಅವರು ಹೇಳಿದ್ದಾರೆ ನಾವು ಹಿಂದಿಂದ ಏನೇನು ಮಾಡಿದ್ದು ಅಂತ. ಭಗವಾನ್ ಬುದ್ಧ ಕೂಡ ಹೇಳ್ತಾನೆ, ಜ್ಞಾನೋದಯ ಆದಾಗ ತನ್ನ ಹಿಂದಿನ ಹಿಸ್ಟ್ರಿಯನ್ನು ಹಾಗೆ ಹೇಳ್ತಾರೆ. ಹಿಂದೆ ಯಾವ ಜನ್ಮದಲ್ಲಿ ಏನೇನು ಆಗಿದ್ದೆ ಅಂತ ಹೇಳಿ, ಯಾವ ಜನ್ಮದಲ್ಲಿ ಏನು ಕರ್ಮಗಳನ್ನು ಮಾಡಿದ್ದೆ ಅದನ್ನೆಲ್ಲವೂ ಕೂಡ ಅವರು ಆ ಒಂದು ಶಿವನ ಜ್ಞಾನಾಗ್ನಿಯಿಂದ ಎಲ್ಲವನ್ನು ಸುಟ್ಟು ಅವರು ಭಗವಾನ್ ಆಗ್ತಾರೆ, ಬುದ್ಧ ಆಗ್ತಾರೆ. ಹಾಗೆ ಪುನರ್ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದು ಪುನರ್ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗೇ ಆಗುತ್ತೆ. ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಏ ಶಿವನೇ, ನನ್ನನ್ನು ಏನಕ್ಕೆ ಈ ಭೂಮಿಯ ಮೇಲೆ ಹುಟ್ಟಿಸಿದೆ? ಹುಟ್ಟೆಂದು ಲೋಕದಲ್ಲಿ ಹುಟ್ಟಿಸಿ ಇಳೆಯ ಬಿಟ್ಟರೆ ನಿಮ್ಮ ನಗುವರಯ್ಯ. ಹೋಗಲಿ, ಹುಟ್ಟಿಸ್ಬಿಟ್ಟಿದೆಯಾ, ಶಿವನ ದಾರಿಯಲ್ಲಿ ಇರಿಸಯ್ಯ. ಯಾರು ಆ ಶಿವನ ದಾರಿಯಲ್ಲಿ ನಡೀತಾರೆ ಅಂಥವ್ರ ಜೊತೆ ನನ್ನನ್ನು ಇರಿಸು, ಆ ದಾರಿನಲ್ಲಿ ಇರಿಸಯ್ಯ. ಅರನೇ ಒಲಬುಗೆಟ್ಟೆನು, ಏ ಶಿವನೇ ಒಲಬುಗೊಟ್ಟೆನು. ಶಿವನ ದಾರಿಯಲ್ಲಿ ನನ್ನ ನಡೆಸಯ್ಯ, ದಾರಿ ತೋರಯ್ಯ. ನಿನ್ನನ್ನು ಉಯಿಲಿಟ್ಟುತ್ತಿದ್ದೇನಪ್ಪ, ನಿನ್ನನ್ನು ದಂಬಾಲಾಕಿ ಕೇಳ್ಕೊಳ್ತಾ ಇದ್ದೀನಿ. ಏ ಶಿವನೇ, ನಮ್ಮ ಆ ಗಣಗಳೇ ಕೇಳಿರಿ, ಕೂಡಲ ಸಂಗಮ ದೇವಯ್ಯ ಎನ್ನ ಕಾಡಿಹನಯ್ಯ. ಯಾಕಪ್ಪ ಹುಟ್ಟಿಸ್ದೆ ನನಗೆ? ನಾನು ಎಷ್ಟೋ ತಪ್ಪುಗಳು ಮಾಡಿದ್ದೆ, ಒಂದು ಸಲ ಮನ್ನಿಸ್ಬೋದಾಗಿತ್ತಲ್ಲ. ಹೋಗಲಿ, ಹುಟ್ಟಿಸ್ಬಿಟ್ಟಿದ್ದೀಯಾ, ಆ ಶಿವನ ದಾರಿಯಲ್ಲಿ ನನ್ನನ್ನು ನಡೆಸು, ಶಿವನ ದಾರಿಯಲ್ಲಿ ನಡೆದುಕೊಂಡು ಹೋಗುವವರ ಜೊತೆಯಲ್ಲಿ ನನ್ನನ್ನು ಇರಿಸು, ನನ್ನನ್ನು ಕಾಡಬೇಡ ಅಂತಾರೆ. ಇನ್ನೊಂದು ವಚನದಲ್ಲಿ, ಅಕಟಕಟ ಶಿವ ನಿನಗಿದು ಕರುಣವಿಲ್ಲ, ಅಕಟಕಟ ಶಿವ ನಿನಗಿದು ಕೃಪೆ ಇಲ್ಲ. ಏಕೆ ಹುಟ್ಟಿಸಿದೆ? ಇಹಲೋಕದ ದುಃಖಿಯ, ಈ ಇಹಲೋಕದಲ್ಲಿ, ಈ ಭೂಲೋಕದಲ್ಲಿ ಯಾಕಪ್ಪ ನನ್ನ ಹುಟ್ಟಿಸಿ ಏನು ಮಾಡಿದೆ? ಪರಲೋಕವನ್ನು ದೂರ ಮಾಡಿದೆ. ಪರಲೋಕ ಅಂತಂದರೆ ಶಿವಲೋಕ, ಇಹಲೋಕ ಅಂದರೆ ಭೂಲೋಕ. ಈ ಇಹಲೋಕದಲ್ಲಿ ದುಃಖಿಯಾಗಿ ನನ್ನನ್ನು ಹುಟ್ಟಿಸಿ ಪರಲೋಕದಿಂದ ನನ್ನನ್ನು ದೂರ ಮಾಡಿಬಿಟ್ಟೆ. ಏಕೆ ಹುಟ್ಟಿಸಿದೆ ಕೂಡಲ ಸಂಗಮ ದೇವಯ್ಯ? ಕೇಳಿರಯ್ಯ, ಎನಗಾಗಿ ಮತ್ತೊಂದು ತರು ಮರಾದಿಗಳಿರಲಿಲ್ಲವೇ? ಹೋಗಲಿ, ಈ ಒಂದು ಮನುಷ್ಯ ಜನ್ಮದಲ್ಲಿ ಹುಟ್ಟಿಸೋದಕ್ಕಿಂತ ನನ್ನೊಂದು ಮರ ಗಿಡವಾಗಿ ಹುಟ್ಟಿಸಿದ್ದಿದ್ರೆ ಅಲ್ಲಿ ಒಂದಷ್ಟು ಫಲಗಳನ್ನಾದರೂ ಕೊಡ್ತಾ ಇದ್ದೆ ಜನಗಳಿಗೆ. ಈ ಮನುಷ್ಯ ಜೀವನ ಅಷ್ಟೊಂದು ನಿಕೃಷ್ಟವಾಗಿದೆ. ಏ ತಂದೆ, ಏ ಶಿವ, ನನ್ನನ್ನು ಈ ಇಹಲೋಕದಲ್ಲಿ ದುಃಖಿಯಾಗಿ ಹುಟ್ಟಿಸಿ ನನ್ನನ್ನು ಆ ಪರಲೋಕಕ್ಕೆ ದೂರನನ್ನಾಗಿ ಮಾಡಿಬಿಟ್ಟೆ. ಏ ದೇವ, ಕೃಪೆ ಮಾಡು, ನನ್ನನ್ನು ಶಿವನ ದಾರಿಯಲ್ಲಿ ನಡೆಯುವವರ ಜೊತೆಯಲ್ಲಿ ಇರಿಸು, ನನ್ನನ್ನು ಶಿವಾಚಾರ್ಯಗಳ ಜೊತೆ ಸೇರುವಂತೆ ಮಾಡು, ಇದೇ ಜನ್ಮ ಕಡೆ ಮಾಡು, ನಾನು ದುಂಬಾಲಿಕ್ಕಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅಂತಾರೆ. ಇದೇ ರೀತಿ ಅಕ್ಕ ಮಹಾದೇವಿಯೂ ಸಹ ಪರಿಪರಿಯಾಗಿ ಕೇಳ್ಕೊಳ್ತಾರೆ. ಆದ್ದರಿಂದ ನಾವು ಹಿಂದಿನ ಜನ್ಮದಲ್ಲಿ ನಾವು ಏನನ್ನು ನಾವು ಮಾಡಿದ್ವು ಅದು ಸಂಸ್ಕಾರ ರೂಪದಲ್ಲಿ, ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ಅಥವಾ ಪಾಪ ಇರ್ಬೋದು, ಪುಣ್ಯ ಇರ್ಬೋದು, ಇದು ಈ ಜನ್ಮಕ್ಕೆ ಬರೋದರಿಂದ ಪ್ರತಿಯೊಬ್ಬರೂ ಕೂಡ ನಾವು ಇಹಲೋಕದಲ್ಲಿರ್ತಕ್ಕಂಥದ್ದನ್ನು ನಾವು ಸರಿಯಾಗಿ ಸರಿಪಡಿಸಿಕೊಂಡ್ರೆ ಪರಲೋಕಕ್ಕೆ ಹೋಗುವಂಥದ್ದು ಒಂದು ವ್ಯವಸ್ಥೆ ಆಗುತ್ತೆ. ಆದ್ದರಿಂದ ನಾವು ಪಾಪ ಮಾಡಿದವರು, ಪುಣ್ಯ ಮಾಡಿದವರು ಎಲ್ಲರೂ ಕೂಡ ಪುನರ್ಜನ್ಮ ತಗೊಳ್ತೀವಿ. ಎಲ್ಲಿವರೆಗೆ ಅಂತಂದರೆ ನಮಗೆ ಮುಕ್ತಿ ಸಿಕ್ಕಿ ಅದೇ ಜನ್ಮ ಕಡೆ ಹಾಗೆ ನಾವು ಶಿವಲೋಕಕ್ಕೆ ವಾಪಸ್ಸು ಸ್ವರ್ಗಕ್ಕೆ ಹೋಗೋವರೆಗೂ ಕೂಡ ನಾವು ಜನ್ಮ ತಗೊಳ್ತಾನೆ ಇರ್ತೀವಿ.